ನಾನು ಇವತ್ತು ಒಂದು ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ. ಏನ್ ಮನವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಬರಗೂರು ಗ್ರಾಮದ ಚರಂಡಿ ಮತ್ತು ದಿನನಿತ್ಯದ ಕಸ ವಿಲೇವಾರಿಗೆ ಹರಾಜು ಮಾಡ್ರಿ ಅಂತ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ, 20 ವರ್ಷದ ಹಿಂದೆ ನಮ್ಮೂರು ಚಿಕ್ಕದಾಗಿತ್ತು. ಆಗ ಪೌರ ಕಾರ್ಮಿಕರಿದ್ರು ನಮ್ಮ ಗ್ರಾಮ ಪಂಚಾಯತಿಲಿ. ರಂಗಪ್ಪ ಅವರು, ಪಾಂಡಪ್ಪ ಅವರು, ಮುಸುಲಟ್ಟಿ ನರಸಿಂಹಯ್ಯರು, ಉಪೇಂದ್ರ ಅಂತ ಹನುಮಂತರಾಯಪ್ಪ ಅವರು, ಇವರೆಲ್ಲ ಇದ್ರು. ಇವರೆಲ್ಲ ಸ್ವಚ್ಛತೆ ಮಾಡ್ತಾ ಇದ್ರು ಅವಾಗ ನಾವು ನೋಡ್ದಂಗೆ. ತುಂಬಾ ಚೆನ್ನಾಗಿತ್ತು ಅವಾಗ. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಊರು ಬೆಳವಣಿಗೆ ಆಗಿದೆ. ವೇಗವಾಗಿ ಜನಸಂಖ್ಯೆನೂ ಕೂಡ ಯಥೇಚ್ಛವಾಗಿ ಹೆಚ್ಚಾಗಿದೆ. ವ್ಯಾಪಾರ ವಹಿವಾಟಿದೆ, ಬ್ಯಾಂಕ್ಗಳಿದಾವೆ, ಗ್ಯಾಸ್ ಗೋಡನ್ ಆಗ್ಬಿಟ್ಟಿದೆ. ಆಮೇಲೆ ಜೊತೆಗೆ ಜನಸಂಖ್ಯೆ ಜಾಸ್ತಿಯಾಗಿ ಅಂಗಡಿಗಳೆಲ್ಲ ಜಾಸ್ತಿಯಾಗಿ ಟೋಟಲಿ ಏನಪ್ಪಾ ಅಂತಂದ್ರೆ ಕಸ ವಿಲೇವಾರಿ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ. ಇದನ್ನ ಇದು ಪಂಚಾಯತಿನೂ ಸಹ ಸುಮಾರು ವರ್ಷದಿಂದ ಪೌರ ಕಾರ್ಮಿಕರು ಇಲ್ಲಾದ್ರೂ ಸಹ ಅವರು ಕಷ್ಟಪಟ್ಟು ಸ್ವಚ್ಛತೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರೇನ್ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಜೊತೆಗೆ ಏನಾಗಿದೆ ಅಂದ್ರೆ, ಇತ್ತೀಚೆಗೆ ಕಸ ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರಿಗೊಂದ್ ಸ್ವಲ್ಪ ಶ್ರಮ ಆಗ್ತಾ ಇದೆ. ಯಾಕಂದ್ರೆ ಲೇಬರ್ ಸಿಗಲ್ಲ. ಮುಖ್ಯವಾಗಿ ಚರಂಡಿ ತೆಗಿಯುವಂತ ಪೌರ ಕಾರ್ಮಿಕರು ಇವತ್ತಿಲ್ಲ, ಸಿಗೋದೂ ಇಲ್ಲ ಅವರು. ಆತರ ಕಷ್ಟ ಆಗಿದೆ. ನಮ್ಮ ಮನವಿ ಏನಪ್ಪಾ ಅಂತಂದ್ರೆ, ಟೆಂಡರ್ ಮಾಡ್ರಿ ಅಂತ ನಮ್ಮ ಮನವಿ. ಯಾಕೆ ಟೆಂಡರ್ ಮಾಡ್ಬೇಕು ಅಂತಂದ್ರೆ, ಈಗ ಪಂಚಾಯತಿಗೆ ಪರ್ಮನೆಂಟ್ ಆಗಿ ಪೌರ ಕಾರ್ಮಿಕರನ್ನ ತಗೊಳ್ಳೋದಕ್ಕೆ ಆಪ್ಷನ್ ಇಲ್ಲ. ಒಂದು ತಗೊಂಡ್ರು ಅವ್ರಿಗೆ ಟೆಂಪ್ರವರಿ ಸಂಬಳ ಕೊಡ್ಬೇಕಾಗುತ್ತೆ ಒಂದು. ಆಮೇಲೆ ಆ ಚರಂಡಿಲಿ ಅವ್ರಿಗೆ ಏನೇ ಅಪಘಾತ ಆದ್ರೂ ಚರಂಡಿ ತೆಗಿಬೇಕಾದ್ರೆ ಅದು ಯಾರು ಜವಾಬ್ದಾರಿ ತಾಳೋದಕ್ಕೆ ಆಗೋದಿಲ್ಲ. ಅದರಿಂದ ಇದು ಟೆಂಡರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬ ಜವಾಬ್ದಾರಿ ತಗೊಂಡಿರ್ತಾನೆ ವ್ಯಕ್ತಿ, ಇಡೀ ಊರ್ನೆಲ್ಲ ಸ್ವಚ್ಛ ಮಾಡ್ತಾನೆ. ಜೊತೆಗೆ ದಿನನಿತ್ಯದ ಕಸ ಉತ್ಪತ್ತಿ ಆಗೋದನ್ನ ವಿಲೇವಾರಿ ಮಾಡ್ಕೊಂಡು ಒಂದು ಕಡೆ ತಗೊಂಡೋಗ್ತಾರೆ. ಇಷ್ಟೆಲ್ಲ ಈಸಿಯಾಗಿ ಆಗುತ್ತೆ ವರ್ಕು. ಜೊತೆಗೆ ಇನ್ನೊಂದೇನಪ್ಪ ವಿಷಯ ಅಂದ್ರೆ, ಇದು ನಮ್ಮ ಗ್ರಾಮ ಪಂಚಾಯತಿಗೆ ಈ 3 ವರ್ಷದ ಹಿಂದೆ CO ವಿಸಿಟ್ ಕೊಟ್ಟಿದ್ರು, ವಿದ್ಯಾಕುಮಾರಿ ಮೇಡಮ್. ಅವತ್ತು ಸಹ ನಾನು ಈ ಚರಂಡಿ ಬಗ್ಗೆನೇ ಪ್ರಶ್ನೆ ಮಾಡಿದೆ. ಆಗ ಅವರು ಪೌರ ಕಾರ್ಮಿಕರಿಗೆ ನೀವು ಸಂಬಳ ಕೊಡಕ್ಕಾಗಲ್ಲ, ಹರಾಜ್ ಮಾಡ್ರಿ ಅಂತ ಹೇಳಿದ್ರು. ಆಗಿನ PDO ಅವ್ರು ಹೇಳಿದ ಮಾತನ್ನು ಗಮನಕ್ಕೆ ತಗೊಳ್ಲಿಲ್ಲ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಹೇಳಿದ ಮಾತನ್ನ ಅವ್ರು ತಗೋಬೇಕಾಯ್ತು. ತಗೊಂಡ್ದಲ್ಲೇ ಇಷ್ಟು ವರ್ಷನೂ ಏನೋ ಒಂದು ನಡ್ಸ್ಕೊಂಡ್ ಬಂದ್ರು. ಇತ್ತೀಚೆಗೆ ಏನಾಗಿದೆ, ಜಾಸ್ತಿ ಆಗ್ಬಿಟ್ಟಿದೆ. ನೋಡ್ತಾ ಇದ್ದೀರಾ ಊರಲ್ಲೆಲ್ಲ ಎಲ್ಲ ಚರಂಡಿಗಳು ಬ್ಲಾಕ್ ಆಗಿದಾವೆ. ಇನ್ನು ಮುಂದಾದ್ರೂ ಬಂದಿರೋ ಅಂತ PDOಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇನ್ನು ಮುಂದೆ, ಯಾಕಂದ್ರೆ ನಿಮಗ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಯಾವ್ದಾವ್ದ ಜನಗಳನ್ನ ಕೇಳಲ್ಲ. ಚರಂಡಿ ಕಟ್ಕೊಳ್ಳಿ, ಕುಡಿಯೋ ನೀರ್ ಬರ್ದಲ್ಲೇ ಇರ್ಲಿ, ಬೀದಿ ದೀಪ ಹೋದ್ರು PDO ಸರ್ ಎಲ್ಲಿದ್ದೀರಾ ಬನ್ನಿ, ಹಿಂಗ್ ತೊಂದರೆ ಆಗಿದೆ ಅಂತ ಕೇಳ್ತಾರೆ. ಹಾಗಾಗಿ ನೀವು ಇದನ್ನ ಹರಾಜು ಮಾಡಿ ನೆಮ್ಮದಿಯಾಗಿರೋದನ್ನ ಇರ್ಬೇಕು ಅಂತೇಳಿ ನಮ್ಮ ಮನವಿ. ಜೊತೆಗೆ ಮುಂದೆ ಬರುವಂತಹ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಆಕಾಂಕ್ಷಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಚುನಾವಣಾ ಆಕಾಂಕ್ಷಿಗಳಲ್ಲಿ ನಿಂತು ನಾನೇನೋ ಒಂದು ಸಾಧನೆ ಮಾಡ್ಬೇಕು, ಪಂಚಾಯತಿಲಿ ಹೋಗಿ ಏನೋ ಒಂದು ಬದಲಾವಣೆ ಮಾಡ್ಬೇಕು ಅಂತ ಆಸೆಯಿಂದ ನಿಂತ್ಕೊಂಡಿರ್ತಾರೆ. ಅವ್ರು ಪಂಚಾಯತಿಗೆ ಬಂದಿದ ತಕ್ಷಣ, ನಿಮ್ಮ ಏರಿಯಾದಲ್ಲಿ ಚರಂಡಿ ಕಟ್ಕೊಂಡಿದೆ, ನೀನ್ ಚರಂಡಿ ತಗ್ಸಕ್ ಹೋಗಯ ಅಂತ ಕಳ್ಸೋದು ಎಷ್ಟು ಸರಿ? ಆ ಮೆಂಬರ್ಗಳು ಮನ್ಸಿಗೆ ಏನಾಗ್ಬೇಕು ಅಲ್ವಾ? ಈ ರೀತಿ ಆಕಾಂಕ್ಷಿಗಳು ಮುಂದೆ ಆಸೆ ಇಟ್ಕೊಂಡು ಬರುವಂತ ಆಕಾಂಕ್ಷಿಗಳಿಗೆ ಊರು ಸ್ವಚ್ಛವಾಗಿದ್ರೆ ಅವರು ಮನ್ಸು ನೆಮ್ಮದಿ ಇರ್ತೈತೆ, ಆಡಳಿತನೂ ಚೆನ್ನಾಗಿ ಮಾಡ್ಬೋದು. ಯಾವ ಜನನು ಬಂದು ಇಲ್ಲಿ ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಇದು ಮನವಿ ಕೊಟ್ಟಿದ್ದೀನಿ. ಈ ಮನವಿಲಿ ಹಿಂದೆಗಡೆ ನಾನು ಬರ್ದಿದ್ದೀನಿ, ನೀವು ಶೀಘ್ರವಾಗಿ ಇದನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೂಲಂಕುಷವಾಗಿ ಮಾತಾಡಿ ಇದನ್ನ ಇತ್ಯರ್ಥ ಮಾಡ್ಬೇಕು. ಇದು ಇಷ್ಟಕ್ಕೆ ನಿಲ್ಲಲ್ಲ. ಯಾಕಂದ್ರೆ ದಿನನಿತ್ಯ ಕಸ ಜಾಸ್ತಿ ಆಗ್ತಾ ಇರ್ತದೆ. ನೀವು ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಪಂಚಾಯತಿ ವಿರುದ್ಧ ಪ್ರತಿಭಟನೆ ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.